ಹಾಯ್ ಎಲ್ಲ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಮ್ಮೂರ ವಿಶೇಷಗಳು. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಾವು ಬಂದಿರೋದು ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಗೌಡಗೆರೆ ಕ್ಷೇತ್ರಕ್ಕೆ. ಇದು ತುಮಕೂರಿನಿಂದ ಒಂದು 75ರಿಂದ 80 ಕಿಲೋಮೀಟರ್ ಆಗ್ಬೋದು. ಇಲ್ಲಿನ ಚಾಮುಂಡೇಶ್ವರಿ ಹಾಗೂ ಬಸಪ್ಪನವರ ಪವಾಡಗಳು ನಾಡಿನಾದ್ಯಂತ ಪ್ರತ್ಯೇಕವಾಗಿವೆ. ಬನ್ನಿ ಈ ವಿಡಿಯೋದಲ್ಲಿ ಇಲ್ಲಿನ ವಿಶೇಷತೆಗಳನ್ನು ನೋಡೋಣ. ಮತ್ತು ಹಾಗೆ ಯಾರೆಲ್ಲ ಈ ಕ್ಷೇತ್ರಕ್ಕೆ ಬಂದು ನೋಡಿದ್ದೀರೋ ಅವರು ಸಹ ನಿಮ್ಮ ಒಂದು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಇಲ್ಲಿಗೆ ಬರುವ ಭಕ್ತಾದಿಗಳು ತಾಯಿಯನ್ನು ನಂಬಿ ಇಲ್ಲಿ ಒಂದು ಹರಕೆ ಮಾಡಿಕೊಂಡು ಇಲ್ಲಿ ಒಂದು ಕಾಯಿ ಕಟ್ಟುವ ರೂಪದಲ್ಲಿ ಅವರ ಒಂದು ಭಕ್ತಿಯನ್ನು ತೋರಿಸಿ ಒಂದು ಹರಕೆಯನ್ನು ಮಾಡಿಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಸಹ ಬಸಪ್ಪನವರ ಒಂದು ಪವಾಡನೂ ಕೂಡ ಇದೆ. ಇಲ್ಲಿ ಬಸಪ್ಪನು ಅವರ ಒಂದು ಕಷ್ಟ ಏನಿದೆಯೋ ಅಂದ್ಕೊಂಡು ಕೂತ್ಕೊಂಡ್ರೆ ಬಸಪ್ಪನು ಸಹ ಅಲ್ಲಿ ಒಂದು ಅವರಿಗೆ ದಾರಿ ಮಾರ್ಗ ಕೊಡ್ತಾನಂತೆ. ಅದೇ ರೀತಿ ಇಲ್ಲಿನ ಈ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಪ್ರತಿ ದಿನ ಪ್ರತಿ ಗಂಟೆ ಸಹನೂ ಅನ್ನದಾಸೋಹ ನಡೆಯುತ್ತಾ ಇರುತ್ತೆ. ಇಲ್ಲಿ ಯಾವುದೇ ಅನ್ನದಾಸೋಹಕ್ಕೆ ಯಾವುದೇ ಸಮಯ ಅಂತ ಏನಿಲ್ಲ, ಯಾವಾಗ ಬೇಕಾದರೂ ಬಂದು ಊಟ ಮಾಡ್ಬೋದು. ಇಲ್ಲಿಗೆ ತಾಯಿಯ ಒಂದು ದರ್ಶನಕ್ಕೆ ಬಂದು ಯಾರೂ ಸಹ ಉಪವಾಸ ಹೋಗಬಾರ್ದು. ನೀವು ಕೂಡ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಮತ್ತು ಒಂದು ದೈವಿಕ ಅನುಭವಕ್ಕಾಗಿ ಗೌಡಗೆರೆ ಕ್ಷೇತ್ರಕ್ಕೆ ಬನ್ನಿ. ಈ ವಿಡಿಯೋನ ಇಷ್ಟ ಆಗಿದರೆ ತುಂಬ ಜನಕ್ಕೆ ಶೇರ್ ಮಾಡಿ, ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ. ಜೈ ಚಾಮುಂಡೇಶ್ವರಿ.